ಹಾಯ್ ನನ್ನೆಲ್ಲ ಪ್ರೀತಿಯ ಕನ್ನಡಿಗರ ಈ ನೀವು ತಿಪ್ಪೇಶ್ ಕನ್ನಡಿಗನ ಕಡೆಯಿಂದ ಪ್ರೀತಿಯ ನಮಸ್ಕಾರಗಳು. ಸೊ ಈ ಒಂದು ವೀಕಲ್ಲಿ ಸಂಕ್ರಾಂತಿ ವಾರದಲ್ಲಿ ಕರ್ನಾಟಕದಲ್ಲಿ ತುಂಬ ಓಡ್ತಕ್ಕಂಥ ಒಂದು ವಿಷಯ ಏನಪ್ಪ ಅಂತಂದರೆ ಬಿಗ್ ಬಾಸ್ ಆಲ್ರೆಡಿ ಒಂದು ಮುಕ್ತಾಯ ಹಂತಕ್ಕೆ ಇದೆ. ಒಂದು ಬಿಗ್ ಬಾಸ್ ಬಂದಿದೆ. ಇನ್ನೇನು ಆಲ್ರೆಡಿ 6 ಕಂಟೆಸ್ಟೆಂಟ್ ಉಳ್ಕೊಂಡಿದ್ದಾರೆ. ನಿನ್ನೆ ರಾತ್ರಿ ಒಬ್ಬರು ಕಂಟೆಸ್ಟೆಂಟ್ ಎಲಿಮಿನೇಟ್ ಆದರು. ಅವರೇ ನಮ್ಮ ಪ್ರೀತಿಯ ಧ್ರುವಂತ್ ಅವರು. ಕೊನೆಯ ವಾರದಲ್ಲಿ ಕಿಚ್ಚನ ಕಡೆಯಿಂದ ಸೀಸನ್ನಿನ ಚಪ್ಪಾಳೆ ಗಿಟ್ಟಿಸ್ತಕ್ಕಂತಹ ಒಂದು ಧ್ರುವಂತ್ ಅವರು ಎಲಿಮಿನೇಟ್ ಆಗಿದ್ದಾರೆ. ಬಿಗ್ ಬಾಸ್ ವಾರದ ಚಪ್ಪಾಳೆನ ಕಿಚ್ಚನ ಚಪ್ಪಾಳೆ ಅಂತಂದೇಳಿ ಎಲ್ರಿಗೂ ಕನ್ಫ್ಯೂಸ್ ಇದೆ. ಈ ಕಿಚ್ಚನ ಚಪ್ಪಾಳೆಯಷ್ಟು ಒಂದು ಕನ್ಫ್ಯೂಸು ಅಥವಾ ಒಂದು ಇದು ಪ್ರಾಬ್ಲಮ್ ಆಗಿರೋದು ಅಂದ್ಕೋಬೋದು, ಅಥವಾ ಕಿಚ್ಚನ ಚಪ್ಪಾಳೆ ಒಂದು ಡಮ್ಮಿ ಕ್ಯಾಂಡಿಡೇಟ್ಗೆ ಹೋಗಿದೆ ಅಂತಂದೇಳಿ ಲಾಸ್ಟ್ ವೀಕಲ್ಲಿ ಎಲ್ಲ ಪ್ರೀತಿಯ ಕನ್ನಡ ಪ್ರೇಕ್ಷಕರು ಕನ್ನಡಿಗರು ಮಾತಾಡಿದ್ರು ಅಂತಲೇ ಹೇಳ್ಬೋದು. ಸ್ಯಾಟರ್ಡೇ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ವೆಡ್ನೆಸ್ಡೇ ಅವ್ರು ಹೊರಗೆ ಹೋಗಿದ್ದಾರೆ. ವೆಡ್ನೆಸ್ಡೇ ಎಪಿಸೋಡಲ್ಲಿ ಅವ್ರು ಹೊರಗೆ ಹೋಗಿದ್ದಾರೆ. ಆ್ಯಕ್ಚುಲಿ ಟ್ಯೂಸ್ಡೇ ನೈಟ್ ಅವರು ಧ್ರುವಂತ್ ಅವರು ಹೊರಗಡೆ ಹೋಗಿದ್ದಾರೆ. ಜಸ್ಟ್ 3 ಡೇಸಲ್ಲೇ ಅವ್ರು ಕಿಚ್ಚನ ಚಪ್ಪಾಳೆ ಸಿಕ್ಕರೂ ಅವ್ರಿಗೆ ಯಾಕೆ ಬೆಂಬಲ ಸಿಗಲಿಲ್ಲ? ಯೋಚನೆ ಮಾಡಬೇಕು. ಬಿಗ್ ಬಾಸ್ ಅವರು, ಕಲರ್ಸ್ ಕನ್ನಡ ವಾಹಿನಿಯವರು ಎಲ್ಲೋ ಮಿಸ್ಟೇಕ್ ಆಗಿದೆ ಆ ವೀಕು. ಒಂದು ಅಂದರೆ ಅರ್ಹತೆ ಇಲ್ದವ್ರಿಗೆ ಕಿಚ್ಚನ ಚಪ್ಪಾಳೆ ಹೋಗೈತೆ ಅಂತಂದೇಳಿ ನಾವು ಯೋಚನೆ ಮಾಡ್ಬೋದು. ಯಾರು ಕಲರ್ಸ್ ಕನ್ನಡದವರು, ಬಿಗ್ ಬಾಸ್ನವರು. ಅದ್ರ ಜೊತೆಗೆ ನೋಡಿ, ಅಷ್ಟೆಲ್ಲ ಕಿಚ್ಚನ ಚಪ್ಪಾಳೆ ಸಿಕ್ಕರೂ ಕನ್ನಡಿಗರ ಓಟಿನ ಚಪ್ಪಾಳೆ ಸಿಗಲಿಲ್ಲ ಅಂತಂದರೆ ಯಾರೂ ಉಳಿಯೋಕ್ಕಾಗಲ್ಲ ಅಂತಂದೇಳಿ ಧ್ರುವಂತ್ ಅವ್ರು ನೋಡಿ ಕಲಿಬೇಕು, ಯೋಚನೆ ಮಾಡಬೇಕು ಎಲ್ಲರೂ. ಅದ್ರ ಜೊತೆಗೆ ಧ್ರುವಂತ್ ಅವ್ರ ಬಗ್ಗೆ ಹೇಳ್ತಾ ಹೋದರೆ ಮಂಗನಾಟ ಆಡಿದ ಮನುಷ್ಯ ಅಂತಂದೇಳಿ ಅನ್ಬೋದು. ಎಲ್ಲರ ಬಗ್ಗೆ ಆ್ಯಕ್ಟಿಂಗ್ ಮಾಡೋದು, ಡ್ಯಾನ್ಸ್ ಮಾಡೋದು, ಅದು ಮಾಡೋದು, ಇದು ಮಾಡೋದು, ನಾನು ಒಬ್ಬನೇ ಅಂತಂದೇಳಿ ಸ್ಟಾರ್ಟಿಂಗಿಂದ ಮಲ್ಲಮ್ಮವ್ರಿಗೆ ಬಕೆಟ್ ಹಿಡಿದ್ರು. ಮಲ್ಲಮ್ಮವ್ರು ಆದಮೇಲೆ ಒಬ್ಬರಾದರು. ಮಲ್ಲಮ್ಮವ್ರು ಹೋದ್ಮೇಲೆ ನನ್ನ ತಾಯಿ ಹೋದರು, ಹಂಗೆ ಹೋದ್ರು. ನಾನು ಹೋಗ್ತೀನಿ ಅಂತಂದೇಳಿ 90 ದಿನಗಳ ತನಕ ಅವರು 95 ದಿನಗಳ ತನಕ ಬಿಗ್ ಬಾಸಿಗೆ ಉಳ್ಕೊಂಡ್ರು. ನೋಡಿ ಪ್ರೇಕ್ಷಕರೇ, ಏನಂತಂತಂದರೆ ಇದೇನು ವ್ಯಕ್ತಿತ್ವದ ಆಟ ಅಥವಾ ಆಟದ ಒಂದು ಸೋಗಿನಲ್ಲಿ ಅವ್ರು ತುಂಬ ರಕ್ಷಿತ್ ಅವ್ರನ್ನ ಏಳಿಸಿದ್ರು, ತುಂಬ ಹೀನಮಾನವಾಗಿ ಮಾತಾಡಿದರು. ಆದರೆ ಲಾಸ್ಟ್ ವೀಕಲ್ಲಿ ಅವನಿಗೆ ಕಿಚ್ಚನ ಚಪ್ಪಾಳೆ ಬರೋಕ್ಕೆ ನನ್ನ ಪ್ರಕಾರ ಏನೋ ಒಂದು ಕಾರಣ ಅಂತಂದರೆ ಅಶ್ವಿನಿ ಅವರಿಗೆ ಸಪೋರ್ಟಾಗಿ ನಿಂತರು. ಅವ್ರ ಬಗ್ಗೆ ಪಾಸಿಟಿವ್ ಮಾತಾಡಿದರು, ಹೆಣ್ಮಕ್ಳ ಬಗ್ಗೆ ಪಾಸಿಟಿವ್ ಮಾತಾಡಿದರು. ಅವರೊಬ್ಬರು ಸಿಂಗಲ್ ಆಗ್ತಾರೆ ಅಂತಂದೇಳಿ ಅವ್ರ ಜೊತೆ ನಿಂತಿದ್ದಕ್ಕೆ ಅವ್ರಿಗೊಂದು ಕಿಚ್ಚನ ಚಪ್ಪಾಳೆ ಬಂತು ಅಂತಂದೇಳಿ ನನ್ನ ಥಿಂಕಿಂಗ್ ಇದು. ಅದ್ರ ಜೊತೆಗೆ ಅವರಿಗೆ ಈ ವಾರ ಹೋದ್ಮೇಲೆ ಒಳ್ಳೊಳ್ಳೆ ಅವಕಾಶ ಸಿಗ್ಬೋದು. ಬಟ್ ಅವರಿಗೂ ಮತ್ತು ಕಾವ್ಯವ್ರಿಗೆ ಕಂಪೇರಿಟಿವ್ ಒಂದು ಇದನ್ನು ಮಾಡ್ಕೊಂಡ್ರೆ ಫಿಸಿಕಲ್ ಟಾಸ್ಕಲ್ಲಿ ಧ್ರುವಂತ್ ಅವ್ರು ಚೆನ್ನಾಗಿ ಆಡಿದ್ದಾರೆ. ಕಾವ್ಯವರು ಗಿಲ್ಲಿಯವ್ರ ಸಪೋರ್ಟಿಂದ ಅಥವಾ ಗಿಲ್ಲಿಯವ್ರ ಫ್ಯಾನ್ಸಿಂದನೇ ಕಾವ್ಯವ್ರು ಉಳ್ಕೊಂಡ್ರು ಅಂತಂದೇಳಿ ನನ್ನ ಒಂದು ಅಭಿಪ್ರಾಯ. ಅದ್ರ ಜೊತೆಗೆ ಧ್ರುವಂತ್ ಅವರು ಎಲ್ಲೂ ಚೆನ್ನಾಗೇ ಆಟ ಆಡಿಲ್ಲ ಅಂತ ಅನ್ನೋದಕ್ಕಿಂತ ಜನಗಳ ಜೊತೆ ಮಿಂಗಲ್ ಆಗಲಿಲ್ಲ. ಸಿಂಗಲ್ ಆಗಿ ಬಂದರು, ಸಿಂಗಲ್ ಆಗೇ ಹೋಗ್ತಾ ಇದ್ದಾರೆ, ಸಿಂಗಲ್ ಆಗಿ ಇದ್ದರು ಇದ್ರ ಪೂರ್ತಿ. ಎಲ್ಲಿ ಜಾನ್ವಿ ಹೋದ್ಮೇಲೆ ಅಶ್ವಿನಿ ಅವ್ರ ಜೊತೆಗೆ ಸ್ವಲ್ಪ ಮಿಂಗಲ್ ಆದರು, ಅವ್ರಿಗೆ ಸಪೋರ್ಟಿಂಗ್ ಆಗಿದ್ದರು. ಆ ಮನೆ ಅಶ್ವಿನಿ ಸಹವಾಸ ಮಾಡಿದ್ರೆ ಎಲ್ಲರೂ ಹೋದರು. ಅಶ್ವಿನಿ ಆಪೋಸಿಟ್ ಇರ್ತಕ್ಕಂಥ ಗ್ರೂಪ್ ಏನಿತ್ತು, ಆ ಗ್ರೂಪಲ್ಲಿ ಇನ್ನೂ 5 ಜನ ಕಂಟಿನ್ಯೂ ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನಂತಂದರೆ ಹೊರಗಡೆ ವೋಟ್ ಮಾಡ್ತಕ್ಕಂಥ ನಿಮ್ಮೆಲ್ಲ ಪ್ರೇಕ್ಷಕರು ಅಥವಾ ಆತ್ಮೀಯ ಕನ್ನಡಿಗರು. ಗಿಲ್ಲಿ ಫ್ಯಾನ್ಸ್ ಹೈಯೆಸ್ಟ್ ಇರೋದ್ರಿಂದ ಅವರು ಕಾವ್ಯವರು ಉಳ್ಕೊಂಡ್ರು. ಧ್ರುವಂತ್ ಬಗ್ಗೆ ಇನ್ನೂ ಮಾತಾಡ್ತಾ ಹೋದರೆ ತುಂಬ ಇದೆ. ಬಟ್ ನನಗೆ ಧ್ರುವಂತ್ ಅವರು ಆಟದಲ್ಲಿ ಕೆಲವೊಂದು ಇಷ್ಟ ಆಯಿತು. ಬಟ್ ಎಲ್ಲ 90% ಇಷ್ಟ ಆಗಿಲ್ಲ, 10% ನಮ್ಗೆ ಇಷ್ಟ ಆಗಿದೆ. ಹೋಗಲಿ, ನೆಕ್ಸ್ಟು ಅವರು ಲಾಸ್ಟ್ ವೀಕ್ ಆದಮೇಲೆ ಅವ್ರು ಏನೆಲ್ಲ ಆ್ಯಕ್ಟ್ ಮಾಡಿದ್ರು, ಅವ್ರು ಕಿಚ್ಚನ ಚಪ್ಪಾಳೆ ಬಂದು ನನಗೆ ಅಷ್ಟು ಖುಷಿ ಆಯಿತು, ಇಷ್ಟು ಖುಷಿ ಆಯಿತು ಅಂತಂದೇಳಿ ಆ ಎಲ್ಲ ಖುಷಿನೂ ಪ್ರೇಕ್ಷಕರಿಗೆ ಇಷ್ಟ ಆಗದಿರೋದ್ರಿಂದ ಅವ್ರನ್ನ ಒಂದು ಹೊರಗಡೆ ಕಳಿಸಿದ್ದಾರೆ. ಈ ವೀಕಲ್ಲಿ ಇನ್ನು ಉಳಿಗಿರ್ತಕ್ಕಂಥ 6 ಜನದಲ್ಲಿ 1, 2, 3 ಯಾರಾಗ್ಬೋದು ಅಂತ ನಿಮಗೇನಾದರೂ ನಿಮ್ಮ ಮೈಂಡಲ್ಲಿ ಯಾರಿದ್ದಾರೆ? ನನ್ನ ಮೈಂಡಲ್ಲಿ ಗಿಲ್ಲಿ 1 ಇದ್ದಾರೆ. ನಂಬರ್ 2 ರಘು ಅವರಿದ್ದಾರೆ. ನಂಬರ್ 3 ರಕ್ಷಿತಾ, ಅಥವಾ ನಂಬರ್ 3 ಒಳಗಡೆ ಧನುಷ್. ಈ 3 ಜನ ಇದ್ದಾರೆ. ಇನ್ನು 3 ಜನ ನನಗೆ ಅವರು ಆಟ ಆಗಿರ್ಬೋದು, ಅವರು ವ್ಯಕ್ತಿತ್ವ ಆಗಿರ್ಬೋದು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಕಾವ್ಯನ ವ್ಯಕ್ತಿತ್ವ ಅಥವಾ ಆಟ ಇಷ್ಟ ಆಗಲಿಲ್ಲ. ಅಶ್ವಿನ್ ಅವ್ರ ವ್ಯಕ್ತಿತ್ವ, ಅವ್ರ ಆಟನೂ ಇಷ್ಟ ಆಗಿಲ್ಲ. ಧನುಷ್ ಅವರು ಓಕೆ ಚೆನ್ನಾಗಿ ಆಡಿದ್ದಾರೆ. ಬಟ್ ಅವರು ಇಡೀ ಕರ್ನಾಟಕಕ್ಕೆ ಎಂಟರ್ಟೈನ್ಮೆಂಟ್ ಕೊಡೋ ಸ್ಟಾರ್ಟ್ ಆಡಿಲ್ಲ. ನನ್ನ ಪ್ರಕಾರ ಕರ್ನಾಟಕ ಎಂಟರ್ಟೈನ್ಮೆಂಟ್ ಕೊಟ್ಟಿರೋದಂದರೆ 1 ಗಿಲ್ಲಿ, 2 ರಕ್ಷಿತಾ,
ಸೊ ಮೂರನೇವರು ರಘು ಅವರು ಆಟನೂ ಆಡಿದ್ದಾರೆ, ಎಂಟರ್ಟೈನ್ಮೆಂಟ್ ಎಷ್ಟು ಕೊಡ್ಬೇಕು ಅಷ್ಟು ಕೊಟ್ಟಿದ್ದಾರೆ. ಅವ್ರ ಕೈಲಿ ಆ ಕೆಪಾಸಿಟಿಗೆ, ಅವ್ರ ಬಾಡಿ ಲ್ಯಾಂಗ್ವೇಜ್ಗೆ ಎಷ್ಟಾಗಿತ್ತೋ ಅಷ್ಟು ಅವರು ಎಂಟರ್ಟೈನ್ಮೆಂಟು ಕೊಟ್ಟಿದ್ದಾರೆ. ಸೊ ಅದು ಬಿಟ್ಟರೆ ಅಶ್ವಿನಿ ಅವ್ರು ಜಗಳ ಆಡೋದ್ರಲ್ಲಿ ಅವ್ರ ಎಂಟರ್ಟೈನ್ಮೆಂಟ್ ಮುಗಿದೋಗಿದೆ. ಇನ್ನೊಬ್ರನ್ನ ಹೀಯಾಳಿಸಿ, ಇನ್ನೊಬ್ರು ತುಳಿದು, ಸೊ ಇನ್ನೊಬ್ರ ಬಗ್ಗೆ ಅವ್ಯಾಚ ಶಬ್ದಗಳನ್ನ ನಿಲ್ಲಿಸೋದ್ರಲ್ಲಿ ಅವರು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ, ಸೊ ನಿಮಗೆ ಯಾರಾಗಬೇಕು ಈ ವೀಕ್ ಇನ್ನು ಉಳಿದಿರೋ 3 ಡೇಸಲ್ಲಿ ವಿನ್ನರ್ ಅಂತಂದೇಳಿ ಸೊ ನಿಮ್ಮ ಮನಸ್ಸಲ್ಲಿದೆ ಅವ್ರ ಹೆಸರನ್ನ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ನನ್ನ ಮಾತುಗಳು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕನ್ನಡ.